मुद्राय योगिने नाथाय गणेशाय नमो वेदान्तवेदिनी रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಲ್ಲಿಗೆ ಮೊನ್ನೆ ಅರಿಷ್ಟಾಸುರ ಸಂಹಾರ ಅದನ್ನು ನೋಡಿ ಆಗಿದೆ. ಇನ್ನು ಯಾವ ಅಸುರರನ್ನು ಕಂಸ ಕಳಿಸ್ತಾನೆ ಅಂತ ಹೇಳ್ಕೊಂಡು ನೋಡುವ. ಬಯಲಾರೆ ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಕೇಶೀತು ಕಂಸ ವಿಹಿತಸ್ತುರಗಸ್ವರೂಪೋ ಗಿರಿಯಾತ್ಮಜಾವರಮವಾಪ್ಯ ಸದಾ ವಿಮೃತ್ಯುಃ ಪಾಪಃ ಸ ಕೇಶವಮವಾಪ ಮುಖೇಸ್ಯ ಬಾಹುಂ ಪ್ರಾವೇಶಯತ್ ಸ ಭಗವಾನ್ ಬವೃಧೇಸ್ಯ ದೇಹೇ. 80ನೇ ಶ್ಲೋಕ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಶಿಹ ಹರಿ ಅಂತ ಭಗವಂತನನ್ನು ನಾಮಸ್ಮರಣೆ ಮಾಡ್ತೇವೆ. ಅದರದ್ದೇ ಒಂದು ಕಥೆ ಇಲ್ಲಿ. ಇನ್ನೊಂದು ರಾಕ್ಷಸ ಕೇಶಿ ನಾಮಕ ಅಂತ ಅವನ ಹೆಸರು. ಆ ಕೇಶಿಯನ್ನು ಕೂಡ ಈ ಕಂಸನ ಕಳುಹಿಸಿದ್ದು ಕೃಷ್ಣನನ್ನು ಸಂಹರಿಸಲಿಕ್ಕೆ. ಅವನು ಕುದುರೆ ಸ್ವರೂಪವುಳ್ಳವನಾಗಿದ್ದನಂತೆ. ಅವನು ಕೂಡ ಪ್ರತಿಯೊಬ್ಬರು ರಾಕ್ಷಸರು ವರವನ್ನು ಪಡೆಯುವಂತೆ ಪಾರ್ವತಿಯ ಹತ್ತಿರ ಅವಧ್ಯನಾಗುವ ವರವನ್ನು ಪಡೆಯದಿದ್ದನಂತೆ. ಅವನು ಕೂಡ ಬೇರೆ ರಾಕ್ಷಸರ ತರ ತುಂಬಾ ಪಾಪಿಷ್ಠನಾಗಿದ್ದನು. ಅವನು ಶ್ರೀಕೃಷ್ಣನನ್ನು ಕೊಲ್ಲಲು ಅವನ ಬಳಿ ಬಂದನು. ಆ ಶ್ರೀಕೃಷ್ಣನು ಕೇಶನಾಮಕನ ಅಸುರನ ಬಾಯಿಯೊಳಗೆ ತನ್ನ ಭುಜವನ್ನು, ತನ್ನ ಇಡೀ ಕೈಯನ್ನು ಹೊಕ್ಕಿಸಿದನಂತೆ. ಪೂಜ್ಯನಾದ ಆ ಶ್ರೀಕೃಷ್ಣನು ಈ ಕೇಶನಾಮಕನ ಅಸುರನ ಶರೀರದಲ್ಲಿ ತನ್ನ ಕೈಯನ್ನು ಬೆಳೆಸಿದನಂತೆ. ಅಂದ್ರೆ ಆ ಕೈಯು ವೃದ್ಧಿಯಾಗುವಂತೆ ಮಾಡಿದನಂತೆ. ಕೇಶೇ ಚ ಕಂಸ ವಿಹಿತಃ ತುರಗಸ್ವರೂಪೋ ಗಿರಿಯಾತ್ಮಜಾ ವರಮವಾಪ್ಯ ಸದಾ ವಿಮೃತ್ಯುಃ ಪಾಪಃ ಸ ಕೇಶವಂ ಅವಾಪ ಮುಖೇಸ್ಯ ಬಾಹುಂ ಪ್ರಾವೇಶಯತ್ ಸ ಭಗವಾನ್ ವಿವೃಧೇಥ ದೇಹೇ. ಕೇಶಿ ಚ ಅಥವಾ ಕೇಶೀತು. ಕೇಶಿ ಕಂಸವಿಹಿತಃ. ಕಂಸವಿಹಿತಃ ಕಂಸನಿಂದ ಕಳುಹಿಸಲ್ಪಟ್ಟವನು. ತುರಗಸ್ವರೂಪ. ತುರಗ ಅಂದರೆ ಕುದುರೆ. ಕುದುರೆಯ ಆಕೃತಿ ಉಳ್ಳವನು ಬಂದ. ಅದೊಂದು ಕಮ್ಮಿ ಆಗಿತ್ತು ಕುದುರೆ. ಸೊ ಕುದುರೆಯ ರೂಪದ ರಾಕ್ಷಸ ಬಂದ. ಸೊ ತುರಗಸ್ವರೂಪೋ ಗಿರಿಯಾತ್ಮಜ. ಗಿರೀಶ ಅಂತೇಳಿದರೆ ರುದ್ರದೇವರು. ಗಿರಿಯಾತ್ಮಜ. ಗಿರಿಯಾತ್ಮಜಾವರಂ. ಇಲ್ಲಿ ಗಿರಿಯಾತ್ಮಜ ಅಂತೇಳಿದರೆ ಪರ್ವತರಾಜನ ಮಗಳು ಪಾರ್ವತಿ. ಗಿರಿಯಾತ್ಮಜ. ಗಿರಿ ಆತ್ಮಜ. ಸೊ ಗಿರಿಯ ಮಗಳು ಅಂತ ಹೇಳಿದರೆ ಪರ್ವತರಾಜ. ಸೊ ಪರ್ವತರಾಜನ ಮಗಳು ಪಾರ್ವತಿ. ಸೊ ಗಿರಿಯಾತ್ಮಜ ಅಂದರೆ ಪಾರ್ವತಿ. ಗಿರಿಯಾತ್ಮಜ ಅಂತ ಹೇಳುವುದಿಲ್ಲ. ಯಾಕಂದರೆ ಗಿರಿಯಾತ್ಮಜ ಅಂತ ಹೇಳಿದರೆ ಪರ್ವತರಾಜನ ಮಗ ಅಂತ ಆಗ್ತದೆ. ಗಿರಿಯಾತ್ಮಜ ಅಂತ ಹೇಳಿದರೆ ಮಗಳು. ಆತ್ಮಜ. ಸೊ ಇಲ್ಲಿ ಆತ್ಮಜ ಅಂದರೆ ಮಗ, ಆತ್ಮಜ ಅಂದರೆ ಮಗಳು. ಸೊ ಗಿರಿಯಾತ್ಮಜ ಪರ್ವತರಾಜನ ಮಗಳು. ಅವಳ ವರಂ ಅವಾಪ್ಯ ವರವನ್ನು ಪಡೆದಿದ್ದಾನೆ. ಯಾರು? ಈ ಕೇಶಿ ಅನ್ನುವಂಥ ರಾಕ್ಷಸ. ತುರಗ ಸ್ವರೂಪ. ತುರಗ ಕುದುರೆ ರೂಪದಲ್ಲಿರುವಂಥ ರಾಕ್ಷಸ. ಸದಾ ವಿಮೃತ್ಯು ಅವಧ್ಯನಾಗಿದ್ದಾನೆ. ಯಾರು? ಕೇಶಿ. ಸೊ ಸದಾ ವಿಮೃತ್ಯು. ಪಾಪಃ ಮಹಾಪಾಪಿಷ್ಟ ಸಹ ಕೇಶವಂ ಅವಾಪ. ಕೇಶವನನ್ನು ತಲುಪಿದ, ಹೊಂದಿದ. ಅವಾಪ ಹೊಂದಿದ. ಕೇಶವಂ ಅಂತ ಕೊಟ್ಟರು. ಕೇಶವ ಅಂತೇಳಿದರೆ ಏನಂತೇಳಿದರೆ ಕೇಶವ ಅಂತೇಳಿದರೆ ಕೃಷ್ಣ ಅಂತ ಹೇಳೋ ಬದಲಿಗೆ ಕೇಶವ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ ಅಂತೇಳಿದರೆ ಬ್ರಹ್ಮ, ಈಶ ಅಂತೇಳಿದರೆ ರುದ್ರದೇವರು. ಸೊ ರುದ್ರದೇವರು ಬ್ರಹ್ಮದೇವರು ಇವರಿಬ್ಬರಲ್ಲಿ ನಿಂತು ಸೃಷ್ಟಿ ಕೆಲಸವನ್ನು ಆಮೇಲೆ ಸಂಹಾರದ ಆ ಕರ್ತೃತ್ವವನ್ನು ಮಾಡುವಂಥ ಭಗವಂತ ಕೇಶವ.
ಕಾ ಮತ್ತು ಈಶ, ವಾ ಅಂತೇಳಿದರೆ ಪ್ರವರ್ತಕ ಅಂತೇಳಿದರೆ ಇವರಿಬ್ಬರತ್ರನೂ ತಾನು ಸೃಷ್ಟಿ ಮತ್ತು ಸಂಹಾರದ ಕಾರ್ಯಗಳನ್ನು ಮಾಡಿಸ್ತಾನೆ ತಾನೇ ನಿಂತುಕೊಂಡು ಅಂತೇಳಿದರೆ ಏನಂತೇಳಿದರೆ ಬಹಳ ಸಾಮರ್ಥ್ಯವುಳ್ಳ ಭಗವಂತ ಅಂತ. ಸೊ ಬಹಳ ಸಾಮರ್ಥ್ಯವುಳ್ಳ ಭಗವಂತ ಕೇಶವಂ ಅವಾಪ ಅಂತ ಹೇಳಿದರೆ ರಾಕ್ಷಸನಿಗೆ ಕೊನೆ ಕಾಲ ಬಂದಿದೆ ಅಂತ ಅದರ ಅರ್ಥ. ಕೇಶವ ಅಂತ ಹೇಳಿದ ಕೂಡಲೇ ಆ ಶಬ್ದ ನೋಡಿದ ಕೂಡಲೇ ಅಂಥ ಸಾಮರ್ಥ್ಯವುಳ್ಳ ಭಗವಂತನ ಹತ್ತಿರ ಬಂದ ಅಂದರೆ ಒಂದು ಸಮಯ ಮುಗಿದಿದೆ, ಅವನು ಮನೆಯಲ್ಲಿ ಹೇಳಿ ಬಂದಿದ್ದಾನೆ ನಾನು ವಾಪಸ್ ಬರೋದಿಲ್ಲ ಅಂತ. ಸೊ ಕೇಶವಂ ಅವಾಪ ಅಂತೇಳಿದರೆ ಬಂದ ಅಂತೇಳಿದರೆ ಕೃಷ್ಣ ಇವನನ್ನು ಕೂಡ ಸಂಹಾರ ಮಾಡ್ತಾನಲ್ವಾ. ಹೇಗೆ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಮುಖೇ ಅಸ್ಯ ಬಾಹುಂ, ಅಸ್ಯ ಮುಖೇ ಅವನ ಮುಖದ ಒಳಗೆ, ಬಾಯಿಯ ಒಳಗೆ, ಮುಖೇ ಅಸ್ಯ ಮುಖೇ ಅವನ ಬಾಯಿಯೊಳಗೆ, ಬಾಹುಂ ಪ್ರವೇಶಯತ್ ತನ್ನ ತೋಳನ್ನು ಕೈಯನ್ನು, ಪ್ರವೇಶಾಯತ್ ಅಂತ ಹೇಳಿದ್ರೆ ಅವನ ಬಾಯಿಯೊಳಗೆ ಕೈಯನ್ನು ಹಾಕಿದ ಕೃಷ್ಣ. ಸೊ ಬಾಯಿಯೊಳಗೆ ಕೈ ಅದು ಹೇಗೆ ಹೋಯಿತು ಅಂತ ಹೇಳಿದ್ರೆ ಅವನು ಬಾಯಿ ಅಗಲ ಮಾಡಿಕೊಂಡು ಬಂದಿರಬೇಕು ಅಂತ ಅದರ ಅರ್ಥ. ಬಾಹುಂ ಪ್ರವೇಶಯತ್ ಅಸ್ಯ ಮುಖೆ ಸ ಭಗವಾನ್ ಸ ಕೇಶವ ಸ ಭಗವಾನ್. ಆಮೇಲಿಂದ ಅಷ್ಟಕ್ಕೆ ನಿಲ್ಲಿಸಿದ ಭಗವಂತ ಕೈ ಆದ ಅವನ ಬಾಯಿಯ ಒಳಗೆ ಕೈಯನ್ನು ಹಾಕಿ ವಿವೃದ್ಧೆ ವೃದ್ಧಿ. ಸೊ ವೃದ್ಧಿ ಅಂತ ಹೇಳಿದ್ರೆ ಕೈ ದೊಡ್ಡದಾಗ್ತಾ ಹೋಯಿತು ಒಳಗೆ. ಅವನೇನು ಆಲೋಚನೆ ಮಾಡಿದ್ದಾನೆ, ಈಗ ನಾನು ತಿಂದು ಬಿಡ್ತೇನೆ ಕೈಯನ್ನು ಅಂತ. ಆದರೆ ಇಲ್ಲಿ ಆ ಕೈ ಮಾತ್ರ ಒಳಗೆ ವಿವೃದ್ಧೆ ಅಥ ದೇಹೇ ಅಂತೇಳಿದರೆ ಅವನ ದೇಹದಲ್ಲಿ, ಆ ಕೇಶಿಯ ದೇಹೇ ಅಂತೇಳಿದರೆ ಕೇಶಿಯ ದೇಹದಲ್ಲಿ ಅಂತೇಳಿದರೆ ದೇಹದ ಒಳಗೆ ಹೋಗಿದೆ ಬಾಯಿಯ ಮುಖಾಂತರ. ಕೃಷ್ಣನ ಕೈ ಅವನ ಬಾಯಿಯ ಒಳಗೆ ಹೋಗಿದೆ, ಅಲ್ಲಿ ಹೋಗಿಬಿಟ್ಟು ಅದು ವೃದ್ಧಿಯಾಗಿದೆ ಅಂದರೆ ಅವನಿಗೆ ಆಯ್ತು ಈಗ ಸಂಚಿಕಾರ. ಸೊ ಈ 80ನೇ ಶ್ಲೋಕ ಇದು ಯಾವುದು, ಈ ಕೇಶಿ ಅದನ್ನು ಭಾಗವತದಲ್ಲಿ ಚೆನ್ನಾಗಿ ಒಂದು ಕೇಳಲಿಕ್ಕೆ ಇಷ್ಟ ಆಗುವಾಗಿ ಹೇಳ್ತಾರೆ. ಶುಕಮುನಿಗಳು ಹೇಳ್ತಾರೆ, ಎಲೆ ಪರೀಕ್ಷಿತನೇ, ಕಂಸನು ಕಳಿಸಿದ ಕೇಶಿ ಎಂಬ ದೈತ್ಯ ಕುದುರೆಯ ರೂಪವನ್ನು ಧರಿಸಿ ದೊಡ್ಡದಾದ ಶರೀರವನ್ನು ಹೊಂದಿ ಗೊರಸುಗಳಿಂದ ಭೂಮಿಯನ್ನು ಕೆದಕುತ್ತಾ ಮನೋವೇಗದಂತೆ ಓಡುತ್ತಾ ಗೋಕುಲಕ್ಕೆ ಬಂದನು. ಅವನ ಹೆಗಲಿನ ಮೇಲಿನ ಕೂದಲುಗಳಿಂದ ಆಕಾಶದಲ್ಲಿ ಮೋಡಗಳು ವಿಮಾನಗಳು ಚದುರಿ ಹೋದವು. ಅವನ ಕೂದಲುಗಳು ಹಾಗಾದರೆ ಕುದುರೆ ಹೆಗಲಿನ ಮೇಲೆ ಸಿಕ್ಕಾಪಟ್ಟೆ ಕೂದಲುಗಳು, ಇಡೀ ಶರೀರದ ಮೇಲೆ ಕೂದಲುಗಳು, ಅಂತೂ ಹೆಗಲ ಮೇಲೆ ಜಾಸ್ತಿ. ಸೊ ಆಕಾಶದಲ್ಲಿ ಮೋಡಗಳು ವಿಮಾನಗಳು ಚದುರಿ ಹೋದವು. ಅವನ ಭಯಂಕರವಾದ ಕೆನೆತದಿಂದ, ಕುದುರೆ ಅಂತ ಹೇಳಿದರೆ ಕೆನೆತ ಮಾಡಿಕೊಂಡೇ ಬರ್ತದೆ. ಸೊ ಭಯಂಕರವಾದ ಕೆನೆತದಿಂದ ಸಮಸ್ತರು ಭಯಗೊಂಡರು. ಅವನಿಗೆ ದೊಡ್ಡದಾದ ಕಣ್ಣುಗಳಿದ್ದು ಬಾಯಿಯಾದರೋ ಮರದ ಪೊಟರೆಯಂತೆ ಇತ್ತು. ಮರದ ಪೊಟರೆ ಅಂದರೆ ದೊಡ್ಡ ಆಲದ ಮರ ನಿಮಗೆ ಗೊತ್ತುಂಟು, ದೊಡ್ಡ ಆಲದ ಮರ ಹೇಗಿರ್ತದೆ ಅಂತ. ಅದರ ಪೊಟರೆಯಂತೆ ಇತ್ತು ಯಾವುದು ಅವನ ಬಾಯಿ ಅಂತ ಹೇಳಿದ್ರೆ ಭೀಕರವಾಗಿ ಭಯಾನಕವಾಗಿ ಇತ್ತು ಅಂತ ಹೇಳ್ಬೋದು. ಅವನನ್ನು ನೋಡುತ್ತಲೇ ಭಯ ಉಂಟಾಗುತ್ತಿತ್ತು. ಅವನಿಗೆ ದಪ್ಪವಾದ ಕುತ್ತಿಗೆ ಇತ್ತು, ಕಪ್ಪು ಬಣ್ಣದ ವಿಶಾಲವಾದ ಅವನ ದೇಹವು, ಇದು ಕಪ್ಪು ಕುದುರೆ, ವಿಶಾಲವಾದ ಅವನ ದೇಹವು ನೀಲಾಚಲದಂತಿತ್ತು. ಅಂದರೆ ಸಾಮಾನ್ಯದ ಕುದುರೆ ಅಲ್ಲ, ಇದನ್ನು ಹೀಗೆ ನೋಡಬೇಕು ಅಂತ ಹೇಳಿದ್ರೆ ನೀಲಾಚಲ ಪರ್ವತದಾಗಿ ಕಾಣ್ತದೆ ಅಂತ. ಯಾವುದು ಈ ಕುದುರೆ. ಕೃಷ್ಣನನ್ನು ಸಂಹರಿಸಿ ಕಂಸನಿಗೆ ಹಿತವನ್ನುಂಟು ಮಾಡುವುದೇ ಅವನ ಆಶಯವಾಗಿತ್ತು. ಅವನು ನಡೆದಾಗ ಭೂಕಂಪ ಆಗ್ತಾ ಇತ್ತು. ಈ ಕುದುರೆಯ ಕೆನೆತೆಗಳಿಂದ ತನ್ನ ಗೋಕುಲವನ್ನೇ ಭಯಪಡಿಸುತ್ತಿದ್ದ, ಬಾಲದ ಕೂದಲುಗಳಿಂದ ಮೋಡಗಳನ್ನೇ ಚದುರಿಸುತ್ತಿದ್ದ, ಯುದ್ಧಕ್ಕಾಗಿ ತನ್ನನ್ನು ಗೋಕುಲದಲ್ಲಿ ಹುಡುಕುತ್ತಿದ್ದ ಕೇಶಿಯನ್ನು ನೋಡಿ, ಅಂತೇಳಿದರೆ ಯಾರನ್ನು ಹುಡುಕ್ತಾ ಇದ್ದದ್ದು? ಕೃಷ್ಣನನ್ನು. ಸೊ ಯುದ್ಧಕ್ಕಾಗಿ ಕೃಷ್ಣನನ್ನು ಗೋಕುಲದಲ್ಲಿ ಹುಡುಕುತ್ತಿದ್ದ ಕೇಶಿಯನ್ನು ನೋಡಿ ವೀರಾಗ್ರಣಿಯಾದ ಶ್ರೀಕೃಷ್ಣನು ಸಿಂಹದಂತೆ ಗರ್ಜಿಸುತ್ತಾ ರಾಕ್ಷಸನನ್ನು ಯುದ್ಧಕ್ಕಾಗಿ ಆಹ್ವಾನಿಸಿದ. ನೋಡಿ, ಅವನು ಬಾಯಿಯೊಳಗೆ ಕೈ ಹಾಕಿದ್ದು ಅಂತ ಹೇಳಿದರೆ ಆ ಪ್ರಸಂಗ ಹೇಗೆ ತೋರಿಸಿದ್ದಾರೆ ಅಂತ. ಬಳಿಕ ಕೇಶಿಯು
ತನಗೆ ಎದುರಾಗಿ ಬಂದ ಶ್ರೀಕೃಷ್ಣನನ್ನು ನೋಡಿ ಆಕಾಶವನ್ನೇ ನುಂಗಿಬಿಡುವನೋ ಎಂಬಂತೆ ಬಾಯನ್ನು ಅಗಲಿಸಿ ಮುನ್ನುಗ್ಗಿ ಹೋದ ಅಂತಂದರೆ ಕೇಶಿ ಬಾಯನ್ನು ಅಗಲಿಸಿ ಕೃಷ್ಣನನ್ನು ತಿಂದು ಬಿಡ್ತೇನೆ, ನುಂಗಿ ಬಿಡ್ತೇನೆ ಅಂತ ಬಂದಿದ್ದಾನೆ. ಇದು ಕುದುರೆ ಅಂತ ಆದರೂ ಸಹ ಹೆಬ್ಬಾವಿನ ಜಾತಿ ಇದು. ಸೊ ಕೇಶಿಯು ತನಗೆದುರಾಗಿ ಬಂದ ಕೃಷ್ಣನನ್ನು ನೋಡಿ ಆಕಾಶವನ್ನೇ ನುಂಗಿ ಬಿಡುವನೋ ಎಂಬಂತೆ ಬಾಯನ್ನು ಅಗಲಿಸಿಕೊಂಡು ಮುನ್ನುಗ್ಗಿ ಹೋದ. ಅತ್ಯಂತ ಕ್ರುದ್ಧನಾಗಿದ್ದ, ದುರಾಸದನಾಗಿದ್ದ, ಭಯಂಕರವಾಗಿ ಶಬ್ದ ಮಾಡುತ್ತಿದ್ದ, ಎದುರಿಸಲು ಅಸಾಧ್ಯನಾಗಿದ್ದ ಪಾರ್ವತಿಯ ವರದಿಂದ ಆ ರಾಕ್ಷಸನು ತನ್ನ 2 ಹಿಂದಿನ ಕಾಲುಗಳಿಂದ ಅರವಿಂದಾಕ್ಷನಾದ ಶ್ರೀಕೃಷ್ಣನನ್ನು ಒದೆದನು. ಅಂದರೆ ಕುದುರೆಗೆ ಅಭ್ಯಾಸ ಯಾವುದು? ಒದೆಯುವಂಥದ್ದು. ಸೊ ಇದು ಸ್ವಲ್ಪ ಕ್ರಾಸ್ ಬ್ರೀಡ್ ಇದ್ರೂ ಇರ್ಬೋದು. ಸೊ ಹಿಂದಿನ ಕಾಲುಗಳಿಂದ ಭಗವಂತನನ್ನು ಒದೆದನು. ಆದರೆ ಭಗವಂತನ ಉಪಾಯದಿಂದ ಆ ಒದೆಯನ್ನು ತಪ್ಪಿಸಿಕೊಂಡು ಅತ್ಯಂತ ಕ್ರುದ್ಧನಾಗಿ ಗರುಡನು ಸರ್ಪವನ್ನು ಹಿಡಿಯುವಂತೆ ಅದೇ ಕಾಲುಗಳನ್ನು ಹಿಡಿದು, ಇದೇ ಕಾಲುಗಳಿಂದ ಅಲ್ವಾ ನೀನು ಒದಿಲಿಕ್ಕೆ ಬಂದದ್ದು ನನಗೆ, ಗರಗರನೆ ತಿರುಗಿಸುತ್ತಾ ಅನಾಯಾಸವಾಗಿ 100 ಮಾರುಗಳ ದೂರಕ್ಕೆ ಬಿಸಾಡಿ ಸ್ವಸ್ಥವಾಗಿ ನಿಂತುಕೊಂಡನು. ಅಂದರೆ ಬಾಯಿಯೊಳಗೆ ಕೈ ಹಾಕುವ ಮೊದಲು ಸುಮಾರೆಲ್ಲ ಕಥೆ ಆಗಿದೆ. ಕೇಶಿಯು ಸ್ವಲ್ಪ ಹೊತ್ತಿನಲ್ಲೇ ಚೇತರಿಸಿಕೊಂಡು ಮೇಲೆದ್ದು ಕ್ರುದ್ಧವಾಗಿ ಅಂತ ಹೇಳಿದರೆ, ಆ ಭಯಾನಕವಾದ ಆ ಕ್ರುದ್ಧವಾಗಿ ಕೋಪ ಬಂದಿದೆ ಕುದುರೆಗೆ ಅಂತ ಹೇಳಿದರೆ, ಅದು ಹಿಮಾಚಲದ ಹಾಗೆ ನೀಲಾಚಲದ ಪರ್ವತದ ಹಾಗೆ ಕಾಣಿಸುವಂಥ ಅಷ್ಟು ದೊಡ್ಡ ಕುದುರೆ ಇದು. ಸೊ ಏನು ಮಾಡಿತು, ಆವಾಗ ಕೇಶಿಯು ಸ್ವಲ್ಪ ಹೊತ್ತಿನಲ್ಲೇ ಚೇತರಿಸಿಕೊಂಡು ಮೇಲೆದ್ದು ಕ್ರುದ್ಧವಾಗಿ ಬಾಯನ್ನು ಅಗಲವಾಗಿ ತೆರೆದುಕೊಂಡು ರಭಸದಿಂದ ಭಗವಂತನೆಡೆಗೆ ನುಗ್ಗಿದನು. ಶ್ರೀಕೃಷ್ಣನು ನಸುನಗುತ್ತಾ ಸರ್ಪವು ತನ್ನ ಬಿಲದೊಳಗೆ ನುಸುಳಿ ಹೋಗುವಂತೆ ಏನು ಮಾಡಿದ, ತನ್ನ ಎಡತೋಳನ್ನು ಕೇಶಿಯ ಅಗಲವಾಗಿದ್ದ ಬಾಯಿಯೊಳಗೆ ರಭಸದಿಂದ ತೂರಿಸಿದನು. ಅಷ್ಟಕ್ಕೆ ನಿಲ್ತದ? ಇಲ್ಲ. ಪರೀಕ್ಷಿತನೇ, ಭಗವಂತನ ಅತ್ಯಂತ ಕೋಮಲವಾದ ಬಾಹುವು ಆ ಸಮಯದಲ್ಲಿ ಕಾದ ಕಬ್ಬಿಣದಂತಾಗಿ ಅದರ ಸ್ಪರ್ಶ ಮಾತ್ರದಿಂದ ಏನೆಲ್ಲ ಆಯಿತು ಅಂತೇಳಿದರೆ, ಈ ಬಾಯಿಯಲ್ಲಿ ಆ ಅಸುರನ ಬಾಯಿಯೊಳಗೆ ಕೃಷ್ಣನ ಕೈ ಹೋಗಿದೆ, ಅದು ಅಲ್ಲಿ ಬೆಳೀತಾ ಇದೆ. ಅದು ಹೇಗಿದೆ ಅಂತೇಳಿದರೆ ಅದು ಕಾದ ಕಬ್ಬಿಣದಂತಾಗಿದೆ ಅಂತ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ನೋಡಿಬಿಡುವ. ಕಂಸನಿಂದ ಕಳುಹಿಸಲ್ಪಟ್ಟ ಕೇಶಿ ಎಂಬ ಅಸುರ ಕುದುರೆಯ ರೂಪದಲ್ಲಿ ಶ್ರೀಕೃಷ್ಣನ ಬಳಿ ಬಂದ. ಅವನು ಪಾರ್ವತಿಯ ವರದಿಂದಾಗಿ ಸಾವಿಲ್ಲದವನಾಗಿದ್ದ ಪಾಪಿ. ಕೇಶಿ ಕಂಸವೀತ, ಕಂಸನಿಂದ ಕಳಿಸಲ್ಪಟ್ಟವನು, ತುರಗ ಸ್ವರೂಪ ಅಂತೇಳಿದರೆ ಕಪ್ಪು ಕುದುರೆ. ಗಿರಿಯಾತ್ಮಜ ವರವು ಅವಾಪ್ಯ, ಪಾರ್ವತಿಯ ವರವನ್ನು ಪಡೆದಿದ್ದವನು ಸದಾ ವಿಮೃತ್ಯವಾಗಿದ್ದಾನೆ, ಸಾವಿಲ್ಲದವನಾಗಿದ್ದಾನೆ. ಪಾಪ ಮಹಾಪಾಪಿ. ಸ ಕೇಶವಂ ಅವಾಪ, ಭಗವಂತನ ಹತ್ತಿರ ಬಂದ, ತಿಂದು ಬಿಡ್ತೇನೆ ಅಂತೇಳಿ ಭಗವಂತ ಏನು ಮಾಡಿದ, ನಿನ್ನ ಬಾಯಿ ಅಗಲ ಮಾಡ್ಕೊಂಡು ಬಂದಿದ್ದೆಲ್ಲ, ನಿನ್ನ ಬಾಯಿಯೊಳಗೆ ಏನು ಮಾಡಿದ, ತನ್ನ ಕೋಮಲವಾದ ಕೈಯನ್ನು ತೂರಿಸಿದ. ಖುಷಿಯಾಗಿ ಬಿಡ್ತು. ಯಾರಿಗೆ? ಇದಕ್ಕೆ ಕುದುರೆ ರೂಪದಲ್ಲಿರುವಂಥ ಆಸುರನಿಗೆ ಅಂತೇಳಿದರೆ ಕೃಷ್ಣನ ಎಷ್ಟು 8 ವರ್ಷದ ಕೃಷ್ಣನಿಗೆ ಆ ಕೈ ಹೇಗಿರ್ಬೋದು? ಸಣ್ಣ ಕೈ ಅದು ಅಂತೇಳಿದ್ರೆ, ಈಗ ನುಂಗಿ ಬಿಡ್ತೇನೆ, ಈಗ ತುಂಡು ಮಾಡಿಬಿಡ್ತೇನೆ ಅಂತ ಎಣಿಸಿದರೆ ಅದು ಕೈ ಮಾತ್ರ ಕಬ್ಬಿಣದಾಗೆ ಅಲ್ಲಿ. ಅಷ್ಟೇ ಅಲ್ಲ, ಅದು ಬೆಳೆಯತೊಡಗಿತು. ಈ ಕೇಶಿ ಹಯಗ್ರೀವ ಎಂಬ ಅಸುರನ ಅವತಾರ ಅಂತ ಹರಿವಂಶದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಸೊ ಅಲ್ಲಿಗೆ ಅಶ್ವ ಅಂತ ಹೇಳಿದರೆ ಅವನು ಕುದುರೆ, ಅಶ್ವ ಅಂತ ಹೇಳಿದರೆ ನಾಳೆ ಇಲ್ಲದವನು ಅಂತ ಹೇಳಿ ಬಂದಿದ್ದಾನೆ ಅಂತ ಹೇಳಿದ ಹಾಗೆ ಮನೆಯಲ್ಲಿ ಹೇಳಿ ಬಂದಿದ್ದಾನೆ, ನಾಳೆ ಇಲ್ಲದವನು ಈ ಕೇಶಿ. ಸೊ ಮುಂದೆ ಏನಾಯಿತು ಅಂತ ವೇಳೆ ನೆಕ್ಸ್ಟ್ ಏನಾಯಿತು ಅಂತ ಹೇಳಿ. ಕುಮತಿ ಸಕೃತ ಪ್ರಯಾಸಃ ಕ್ಷೀರ್ಣಸ್ಯದಂತದಶನಚ್ಚದರುದ್ಧವಾಯು ದೀರ್ಣಪಪಾತ ಚ ಮೃತೋ ಹರಿರಪ್ಯಶೇಷೈಃ ಬ್ರಹ್ಮೇಶ ಶಕ್ರದಿ ನಕ್ಷತ್ರ ಮುಖೈಸ್ತುತೋ. 81ನೇ ಶ್ಲೋಕ. ಆ ಶ್ರೀಕೃಷ್ಣನ ಕೈಗಳನ್ನು ತಿನ್ನುವುದಕ್ಕಾಗಿ ಆ ಕುತ್ಸಿತವಾದ ಬುದ್ಧಿಯುಳ್ಳ ಆ ಕೇಶಿನಾಮಕ ಅಸುರನು ಬಹು ಪ್ರಯಾಸ ಪಟ್ಟನಂತೆ. ಆದರೆ ಅವನ ಪ್ರಯತ್ನವಲ್ಲೂ ನಿಷ್ಪ್ರಯೋಜನವಾಯಿತಂತೆ. ಆ ಕೇಶಿನಾಮಕ ಅಸುರನು ಆ ಕೈಯನ್ನು ತಿನ್ನುವುದಕ್ಕೆ ಪ್ರಯತ್ನ ಪಟ್ಟಾಗ ಅವನ ಮುಖವು ದಂತಗಳು ಸೀಳಲ್ಪಟ್ಟಿದ್ದವಂತೆ, ಹಾಗೂ ತುಟಿಗಳು ಕೂಡ ಆಚ್ಛಾದನವಾಯಿತಂತೆ. ಹಾಗೂ ಈ ಕೃಷ್ಣನ ಕೈಯು ಅವನ ಕುತ್ತಿಗೆಯವರೆಗೆ ಹೋಗಿ ಬೆಳೆಯುತ್ತಿದ್ದರಿಂದ
ಅವನಿಗೆ ಶ್ವಾಸ ತಡೆಯಲ್ಪಟ್ಟು ಉಸಿರಾಡಲಿಕ್ಕೂ ಆಗದಂತಾಗಿ ಅವನ ದೇಹವು ಸೀಳಲ್ಪಟ್ಟು ಅವನು ಮರಣ ಹೊಂದಿ ಕೆಳಗೆ ಬಿದ್ದು ಬಿಟ್ಟನಂತೆ. ಇದನ್ನು ನೋಡಿ ಶ್ರೀಹರಿಯಾದರೂ ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಶ್ರೀಕೃಷ್ಣನ ಸ್ತೋತ್ರವನ್ನು ಮಾಡಿದ್ದಾರೆ. ತತ್ಖಾದನಾಯ ಕುಮತಿಃ ಸಕೃತ ಪ್ರಯಾಸಃ ಶೀರ್ಣಾಸ್ಯ ದಂತದಶನಚ್ಛದ ರುದ್ಧವಾಯುಃ ದೀರ್ಣಪ್ಪಪಾತ ಚ ಮೃತೋ ಹರಿರಪ್ಯಶೇಷ್ಯೇರ್ ಬ್ರಹ್ಮೇಶ ಶಕ್ರ ದಿನಕೃತ್ ಪ್ರಮುಖೈಸ್ತುತೋ ಭೂತ್. ಶೇಷೈಃ ತತ್ಖಾದನಾಯ ಕುಮತಿಃ ಸಕೃತ ಪ್ರಯಾಸಃ ಶೀರ್ಣ ಅಸ್ಯ ದಂತದಶನಚ್ಛದ ರುದ್ಧವಾಯುಃ ದೀರ್ಣಪ್ಪಪಾತ ಚ ಮೃತಃ ಹರಿಃ ಅಪಿ ಅಶೇಷೈಃ ಬ್ರಹ್ಮ ಈಶ ಶಕ್ರ ದಿನಕೃತ್ ಪ್ರಮುಖೈಃ ಸ್ತುತಃ ಅಭೂತ್. ತತ್ಖಾದನಾಯ, ಓ ಕೋಮಲವಾದ ಕೈಗಳು, ತಿಂದು ಬಿಡ್ತೇನೆ ಈಗ ಅಂತೇಳಿಬಿಟ್ಟು ಭಾರಿ ಏನಾಗಿದೆ, ಅಂಥ ಕೋಪದಲ್ಲಿ ಈಗ ಜಗಿತೇನೆ ಅಂತ ಹೇಳ್ಕೊಂಡು ಶುರು ಮಾಡಿದ್ದಾನೆ. ಏನಾಗಿದೆ, ಇದು ಬೆಂಕಿಯ ಥರ ಆಗಿದೆ, ಅಗ್ನಿಯ ಥರ ಆಗಿದೆ, ಕೈಗಳು ಕಾದ ಕಬ್ಬಿಣದ ಹಾಗೆ. ತತ್ ಖಾದನಾಯ, ಎಲ್ಲಿಗೆ ಖಾದನಾಯ, ಕುಮತಿಹಿ ಆ ರಾಕ್ಷಸ ಅಂತೇಳಿದ್ರೆ ಹೇಳಿ ಕಳಿಸಿದ್ದು ಕಂಸ ವಿಹಿತ ಕುಮತಿಹಿ, ಮತಿ ಅಂದರೆ ಬುದ್ಧಿ, ಕುಮತಿಹಿ ಅಂತೇಳಿದ್ರೆ ಮಹಾ ಕೆಟ್ಟ ಬುದ್ಧಿ ಪಾಪಿಷ್ಠನಾದ ರಾಕ್ಷಸ. ಕುಮತಿಹಿ ಸಕೃತ ಪ್ರಯಾಸ ಬಹಳ ಪ್ರಯತ್ನ, ಕೃತ ಮಾಡಿದ್ದಾನೆ. ಆದರೆ ಏನಾಯಿತು, ಇದರಲ್ಲಿ ಅದು ಕಬ್ಬಿಣದಾಗಿದೆ, ಯಾವುದು ಕಾದ ಕಬ್ಬಿಣದಾಗೆ. ಸೊ ಆದ್ದರಿಂದ ಏನಾಯಿತು, ಆ ರಾಕ್ಷಸನ ಯಾವುದು ಶೀರ್ಣ ಅಸ್ಯ ದಂತ ಅಂದರೆ ಅವನ ಹಲ್ಲುಗಳು ಪುಡಿಯಾದವು, ರಾಕ್ಷಸನದ್ದು. ಶೀರ್ಣ ಪುಡಿಯಾಗುವುದು, ಅಸ್ಯ ದಂತ ಅವನ ಹಲ್ಲುಗಳು, ದಶನ ತುಟಿಗಳು ಎಲ್ಲ ಹೋದವು. ಸೊ ಛದ ರುದ್ಧವಾಯು, ಛದ ಅಂತೇಳಿದರೆ ಪುಡಿ ಆಗುವಂಥದ್ದು, ನಾಶವಾಗುವಂಥದ್ದು. ದಶಚ್ಛದ ರುದ್ಧವಾಯು, ರುದ್ಧ ಅಂದರೆ ತಡೆಯುವುದು, ಬಂದಿದೆ ಎಲ್ಲಿ ನಮ್ಮ ಮಧ್ವ ವಿಜಯದಲ್ಲಿ. ರುದ್ಧ ಅಂದರೆ ತಡೆದಿದ್ದಾನೆ ಅಂತೇಳಿದರೆ ಎಲ್ಲಿ ಅದು, ಮಧ್ವರು ತಂದೆಯನ್ನು ಊಟಕ್ಕೆ ಕರೆಯುವುದು, ಅಪ್ಪ ಊಟಕ್ಕೆ ಬಾ ಅಂತ. ಮೆಲ್ಲ ಕೇಳ್ತಾನೆ ಮಧ್ವರ ತಂದೆ, ಮದ್ದೆಗೆ ಭಟ್ರು ಹೇಳ್ತಾರೆ, ನೋಡಪ್ಪ ಎದುರುಗಡೆ ಕೂತಿದ್ದಾನಲ್ಲ, ಹೌದು ಅವ ಇದ್ದರೆ ಏನಾಯಿತು, ಅವ ಅಲ್ಲಿ ಕೂತ್ಕೊಂಡೇ ಇರಲಿ, ನಾವು ಊಟ ಮಾಡುವ ಅಂತ ಹೇಳ್ಕೊಂಡು. ಅದಕ್ಕೆ ಹೇಳ್ತಾರೆ, ಅವನನ್ನು ಇಲ್ಲಿಂದ ಹೇಳಲಿಕ್ಕೆ ಬಿಡೋದಿಲ್ಲ ಅಂತ. ಯಾಕೆ, ಅವನಿಗೆ ದುಡ್ಡು ಕೊಡಲಿಕ್ಕೆ ಬಾಕಿ ಉಂಟಲ್ಲ ನಾನು. ಸೊ ದುಡ್ಡು ಕೊಡಲಿಕ್ಕೆ ಬಾಕಿ ಉಂಟು, ಕೇಳಲಿಕ್ಕೆ ಬಂದದಲ್ಲ, ಯಾವಾಗ ಕೊಡ್ತೀರಿ, ಯಾಕೆ ಕೊಡಲಿಲ್ಲ ಅಂತ. ಅವನನ್ನು ಬಿಟ್ಟು ನಾನು ಊಟ ಮಾಡಲಿಕ್ಕೆ ಆಗ್ತದ? ನಾನು ಇಲ್ಲಿಂದ ಎದ್ದರೆ ಅವನು ಈಗ ಮಹಾ ಕೋಪದಿಂದ ನನ್ನನ್ನು ದುರುಗುಟ್ಟಿ ಇದು ಮಾಡಿಬಿಡ್ತಾನೆ ಅಂತ. ಓಹೋ ಹಾಗೆ ಆ ಕತೆ, ದುಡ್ಡು ಕೊಡಲಿಕ್ಕೆ ಉಂಟಾ? ಎಂಥ ದುಡ್ಡು ಅದು ನಾನು ಅವನ ಹತ್ರ ಎಂಥದ್ದು ತಗೊಂಡದ್ದು, ಯಾವುದಕ್ಕದು ಎತ್ತುಗಳು ತಗೊಂಡದ್ದಲ್ವ. ಸೊ ಎತ್ತುಗಳನ್ನು ತಗೊಂಡದ್ದು ದುಡ್ಡು ಕೊಡಲಿಲ್ಲ ಅವನಿಗೆ. ಓ ಹಾಗೆಯೇ ವಿಷಯ, ಸರಿ ಅಂತ ತಿಳ್ಕೊಂಡು ನಿಮಗೆ ನೆನಪಿದೆಯಲ್ಲ ಅದು ಕತೆ. ಸೊ ಏನು ಮಾಡಿದರು, ಬಾಲಮಧ್ವರು ಹೋಗಿ ಅಲ್ಲಿ ಏನಿತ್ತದು ಇದರ ಬೀಜ, ಎಂಥ ಬೀಜ ಅದು, ಅಲ್ಲಿ ಕೊಡ್ತಾರಲ್ಲ ನಿಮಗೆ ನಮಗೆ ಪ್ರಸಾದ ರೂಪದಲ್ಲಿ, ಹುಣಸೆ ಬೀಜ. ಸೊ ಹುಣಸೆ ಮರ ಇತ್ತು ದೊಡ್ಡದು ಅಲ್ಲಿ. ಸೊ ಹುಣಸೆ ಮರದ ಬೀಜಗಳು, ಆ ಬೀಜಗಳು ಒಂದು ದೊಡ್ಡ ಗೋಣಿ ಚೀಲದಲ್ಲಿ ಹಾಕಿ ಇಟ್ಟಿದ್ದಾರೆ. ಯಾರು, ಬಾಲಮಧ್ವರ ತಂದೆ ವಾಸುದೇವ. ಸೊ ವಾಸುದೇವನ ತಂದೆ. ಸೊ ಆ ಹುಣಸೆ ಬೀಜಗಳನ್ನು ಸೀದಾ ಈ ಬಾಲಮಧ್ವರು ಹೋದರು ಅಲ್ಲಿಗೆ. ಏನು ಮಾಡಿದರು, ವಾಸುದೇವ ಸ್ವಲ್ಪ ಬೀಜಗಳನ್ನು ಹೀಗೆ ಮುಷ್ಟಿಯಲ್ಲಿ ತಂದು ಅವನಿಗೆ ಕೊಟ್ಟರು. ಸೊ ಕೊಟ್ಟದ್ದು ಏನಾಯಿತು, ಅವ ಹಿಡ್ಕೊಂಡು ಆಯಿತು ಅಂತೇಳಿ ಕೈ ಮುಗಿದು ಹೋಗಿಬಿಟ್ಟ ಅಂತ ಕತೆ ಅಷ್ಟೇ ಇರುವುದು. ಅವನು ಕೈ ಮುಗಿದದ್ದು ಯಾಕೆ,
ಅವನು ಏನೂ ಹೇಳದೆ ಹೋದದ್ದು ಯಾಕೆ? ಆ ಹುಣಸೆ ಬೀಜಗಳು ಏನಾಯಿತು, ಆಮೇಲೆ ಅದು ಚಿನ್ನದ ಬೀಜಗಳಾದವು, ಹಾಗೆ ಹೀಗೆ ಅಂತಕೊಂಡು ಎಲ್ಲ ಕಥೆ ಇದೆ ಅಂತೇಳಿದರೆ ಅವನು ಏನೂ ಮಾತಾಡದೆ ಆಯಿತು ನಮಸ್ಕಾರ ಅಂತೇಳ್ಕೊಂಡು, ಅರೆ ಹುಣಸೆ ಬೀಜ ಯಾರಾದರೂ ತಗೊಂಡು ಹೋಗ್ತಾರಾ ದುಡ್ಡು ಕೊಡಲಿಕ್ಕೆ ಬಾಕಿ ಇರುವಾಗ ಅಂತೇಳಿದರೆ, ಏನಾಯಿತು ಆ ಕಕ್ರ ಶೆಟ್ಟರಿಗೆ ಅನ್ನುವಂಥದ್ದು. ಅಲ್ಲಿ ಬರುವಂಥದ್ದು ಇದು ವೃದ್ಧ ಅಂತ, ನನ್ನನ್ನು ತಡೆ ಹಿಡಿದಿದ್ದಾನೆ, ನಾನು ಊಟಕ್ಕೆ ಬರುವ ಹಾಗೆ ಇಲ್ಲ ಅಂತ. ಯಾರು ವೃದ್ಧ? ಈ ಶೆಟ್ರು ಅಂತೇಳಿದರೆ ಅವರಿಂದ ನಾನು ವೃದ್ಧನಾಗಿದ್ದೇನೆ ಅಂತ. ಸೊ ಇಲ್ಲಿ ಶೀರ್ಣ ಅಸ್ಯ ದಂತ ದಶನ ಅಂತೇಳಿದರೆ ಈ ಕುದುರೆ ರೂಪದಲ್ಲಿರುವಂತಹ ಈ ರಾಕ್ಷಸ, ಮಹಾಬೃಹತ್ ರಾಕ್ಷಸ, ನೀಲಾಚಲ ಪರ್ವತದ ಥರ ಇರುವಂತಹ ಕಪ್ಪು ಕುದುರೆ ಇದು ಅಂತೇಳಿದರೆ, ಆ ಕೈ ಅಂತೇಳಿದರೆ ಬಾಲಕೈ ಕೃಷ್ಣಂದು. ಬಾಲಕೈ ಅಂತ ಕುದುರೆ ಎಣಿಸಿಕೊಂಡ್ರೆ ಒಳಗೆ ಹೋದ ಕೂಡಲೇ ಮಾತ್ರ ಕಾದ ಕಬ್ಬಿಣದಾಗಿದೆ, ಬೆಳೀತಾ ಇದೆ. ಸೊ ಈ ಮಧ್ಯದಲ್ಲಿ ಏನಾಗಿದೆ, ಕೃಷ್ಣ ಕೈಯನ್ನು ಹೀಗೆ ಮಾಡಿರಬೇಕು, ಶೀರ್ಣ ಪುಡಿ ಪುಡಿ ಆಯಿತು. ಏನದು ಅಂತ ಹೇಳಿದ್ರೆ ಅಸ್ಯ ದಂತ ದಶನ ಛದ, ಆಮೇಲೆ ವೃದ್ಧವಾಯು, ಉಸಿರಾಟಕ್ಕೆ ಅಂತೇಳಿದ್ರೆ ತಡೆ ಆಯಿತು. ವೃದ್ಧ ವಾಯು, ವಾಯು ಅಂತೇಳಿದರೆ ಗಾಳಿ ಅಂತೇಳಿದರೆ ಗಾಳಿ ಒಳಗೆ ಹೋಗುವುದಿಲ್ಲ ಹೊರಗೆ ಹೋಗುವುದಿಲ್ಲ ಅಂತೇಳಿದರೆ ಸಾಯುವಂಥ ಪ್ರಸಂಗ ಆಯಿತು ಈ ಕುದುರೆಗೆ. ಉಸಿರಾಟವು ನಿಂತು ಹೋಯಿತು. ಶೀರ್ಣ ನಾಶವಾದ, ಶೀರ್ಣ ಅಸ್ಯ ದಂತ ದಶನ ತುಟಿ, ದಂತ ಅಂದರೆ ಹಲ್ಲು, ಆಮೇಲೆ ಛದ ಅಂದರೆ ಪುಡಿ ಪುಡಿ ಆದವು. ವೃದ್ಧವಾಯು, ವೃದ್ಧವಾಯು ಅಂತೇಳಿದರೆ ಉಸಿರಾಟವೇ ನಿಂತು ಹೋಯಿತು ಅಂತೇಳಿದ್ರೆ. ಈ ಮುಂದೆ ಏನಾಯಿತು, ದೀರ್ಣಪ್ಪಪಾತ, ದೀರ್ಣ ಅಂತೇಳಿದರೆ ಆ ಬಾಯಿಯಿಂದ ಹಿಡಿದು ಬಾಯಿ ಎರಡು ಮಾಡಿಬಿಟ್ಟ ಅಂತೇಳಿದರೆ, ಬಕಾಸುರಂದು ಹಾಗೆ ಕೊಕ್ಕು ಹಿಡ್ಕೊಂಡು ಹೇಗೆ ಇಡೀ ಅದನ್ನು ಎರಡು ಸೀಳು ಮಾಡಿದ್ನೋ ಅದೇ ಥರ ಕುದುರೆಯನ್ನು ಬಾಯಿಯನ್ನು ಫಸ್ಟಿಗೆ ಸೀಳು ಮಾಡಿ ಇಡೀ ಕುದುರೆಯನ್ನು ಎರಡು ಸೀಳು ಮಾಡಿಬಿಟ್ಟ ಶ್ರೀಕೃಷ್ಣ. ದೀರ್ಣ, ಎರಡು ಸೀಳಾಯಿತು. ದೀರ್ಣ ಸೀಳಾಗಿ ಬಿಡ್ತು ಕುದುರೆ. ದೀರ್ಣ ಪಪಾತ, ಬಿತ್ತು, ಸತ್ತು ಬಿತ್ತು ಅಂತ ಅರ್ಥ. ಮೃತಃ ಪಪಾತ, ಕುದುರೆ ಸತ್ತು ಬಿತ್ತು. ಮೃತಃ ಪಪಾತ. ಹರಿಹಿ, ಈ ಶ್ರೀಕೃಷ್ಣನ ಈ ಅದ್ಭುತವಾದ ಈ ಲೀಲೆಯನ್ನು ನೋಡಿದ ಅಪಿ ಅಶೇಷೈಹಿ ಅಂತೇಳಿದರೆ ಎಲ್ಲರೂ ಒಬ್ಬರು ಬಿಡದೆ ಎಲ್ಲ ದೇವತೆಗಳು ಬಂದು ವಿಮಾನದಲ್ಲಿ ನಿಂತಿದ್ದಾರೆ, ಆಕಾಶದಲ್ಲಿ ಈ ಲೀಲೆಯನ್ನು ನೋಡ್ತಾ ಇದ್ದಾರೆ, ಭಗವಂತನ ಲೀಲೆಯನ್ನು ನೋಡ್ತಾ ಇದ್ದಾರೆ. ಬ್ರಹ್ಮ, ಈಶಾ, ಬ್ರಹ್ಮ, ರುದ್ರದೇವರು, ಆಮೇಲೆ ಶಕ್ರ ಅಂದರೆ ದೇವತೆಗಳ ಒಡೆಯ ದೇವೇಂದ್ರ, ದಿನಕೃತ್, ಸೂರ್ಯ, ಆಮೇಲೆ ಪ್ರಮುಖೈಹಿ ಎಲ್ಲ ದೇವತೆಗಳು ಮೊದಲಾದ ಎಲ್ಲ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ ಆಕಾಶದಲ್ಲಿ. ಅಂತಹ ಕೇಶಿ ಅನ್ನುವಂತಹ ಈ ಮಹಾದುಷ್ಟನಾದ ಅಸುರನನ್ನು ಕೃಷ್ಣನು ಏನು ಮಾಡಿದ್ದಾನೆ, ಕೊಂದು ಹಾಕಿದ್ದಾನೆ. ಸ್ತುತಃ, ಕೃಷ್ಣನು ಸ್ತುತನಾಗಿದ್ದಾನೆ. ಅದಕ್ಕೆ ಭಾಗವತ ಏನು ಹೇಳ್ತದೆ, ಹೇಗೆ ಕೊಂದದ್ದು ಅಂತ ಹೇಳಿದರೆ, ಅಲ್ಲಿ ಕೇಶಿಯು ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು ಮೇಲೆದ್ದು ಕ್ರುದ್ಧವಾಗಿ ಬಾಯನ್ನು ಅಗಲವಾಗಿ ತೆರೆದುಕೊಂಡು ರಭಸದಿಂದ ಭಗವಂತ ಕೃಷ್ಣನೆಡೆಗೆ ನುಗ್ಗಿದ. ಕೃಷ್ಣ ನಸುನಗುತ್ತಾ ಸರ್ಪವು ತನ್ನ ಬಿಲದೊಳಗೆ ನುಸುಳಿ ಹೋಗುವಂತೆ, ಅಂದರೆ ಸರ್ಪ ಹೇಗೆ, ಆ ದೊಡ್ಡ ಸರ್ಪ ಆ ಒಂದು ಸಣ್ಣ ತೂತು ಬೀಲದಲ್ಲಿ ಹೇಗೆ ಹೋಗಿಬಿಡ್ತದೆ, ಮೆಲ್ಲ ನುಗ್ಗಿ ಹೋಗಿಬಿಡ್ತದೆ, ಹಾಗೆ ಶ್ರೀಕೃಷ್ಣನು ಇದು ಮಾತ್ರ ಬಾಯಿ ಅಗಲ ಉಂಟು, ಯಾವ ನೀಲಾಚಲ ಪರ್ವತದಲ್ಲಿರುವಂಥ ಈ ಕುದುರೆದ್ದು ಬಾಯಿಯೊಳಗೆ ಏನು ಮಾಡಿದ, ರಭಸದಿಂದ ತನ್ನ ಎಡತೋಳನ್ನು ತೂರಿಸಿದನು. ಪರೀಕ್ಷಿತನೇ, ಭಗವಂತನ ಅತ್ಯಂತ ಕೋಮಲವಾದ ಬಾಹುವು ಆ ಸಮಯದಲ್ಲಿ ಕಾದ ಕಬ್ಬಿಣದಂತಾಗಿ ಅದರ ಸ್ಪರ್ಶ ಮಾತ್ರದಿಂದ ಕೇಶಿಯ ಹಲ್ಲುಗಳೆಲ್ಲವೂ ಉದುರಿ ಹೋದವು. ಚಿಕಿತ್ಸೆಯನ್ನು ಹೊಂದದ ಮಹೋದರ ರೋಗ ಉಲ್ಬಣಿಸುವಂತೆ ಶ್ರೀಕೃಷ್ಣನ ತೋಳು ಕ್ಷಣಕ್ಕೂ ಅಸುರನ ಬಾಯೊಳಗೆ ವರ್ಧಿಸುತ್ತಿತ್ತು. ಆ ತೋಳು ಅಸುರನ ಬಾಯೊಳಗೆ ವರ್ಧಿಸುತ್ತಿತ್ತು, ಬೆಳೆಯುತ್ತಿತ್ತು ಅಂತ ಹೇಳಲಿಕ್ಕೆ ಭಾಗವತ ಕೊಡುವಂಥ ಉದಾಹರಣೆ ಏನಂತ ಹೇಳಿದರೆ, ದೊಡ್ಡ ರೋಗದಿಂದ ಒಬ್ಬ ಏನು ನರಳುತ್ತಾ ಇದ್ದಾನೆ ಅಂತೇಳಿದರೆ ದಿನ ರೋಗ ಉಲ್ಬಣವಾಗಿ ಆಮೇಲೆ ಒಂದು ದಿವಸ ಸತ್ತೇ ಹೋಗ್ತಾನೆ. ಸೊ ಚಿಕಿತ್ಸೆಯನ್ನು ಹೊಂದದ ಅಂತೇಳಿ ಡಾಕ್ಟರ್ ಏನೋ ಮದ್ದು ಕೊಡ್ತಾರೆ, ಆ ಮದ್ದು ಒಂದು ಇಲ್ಲಿ ವರ್ಕ್ ಆಗೋದಿಲ್ಲ. ಅಂತಹ ಚಿಕಿತ್ಸೆಯನ್ನು ಹೊಂದದ ಮಹೋದರ ರೋಗ ಅಂತೇಳಿದರೆ ಒಬ್ಬನದ್ದು ಹೊಟ್ಟೆ ದೊಡ್ಡದಾಗುವಂಥ ರೋಗ ಮಹೋದರ ರೋಗ. ಸೊ ಅಂತಹ ರೋಗವು ಉಲ್ಬಣಿಸುವಂತೆ ಆಮೇಲೆ ಸತ್ತೇ ಹೋಗುವಂತೆ ಶ್ರೀಕೃಷ್ಣ ಏನು ಮಾಡಿದ, ಆ ರೀತಿ ತನ್ನ ತೋಳನ್ನು ಕ್ಷಣಕ್ಕೂ ಅಸುರನ ಬಾಯೊಳಗೆ ವರ್ಧಿಸುವಂತೆ ಮಾಡಿದ. ದೊಡ್ಡ ತೋಳು ಬೆಳೆಯುತ್ತಾ ಹೋಯಿತು. ಅಷ್ಟಾಗುವಾಗ
ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಾನ್ ಕೇಶವ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಅಂಥ ಸಾಮರ್ಥ್ಯವುಳ್ಳಂಥ ಅಂತ ಹೇಳಿದರೆ ಬ್ರಹ್ಮ ರುದ್ರಾದಿಗಳಿಗೂ ಭಗವಂತ ಯಾರು? ಶ್ರೀಕೃಷ್ಣ, ದೇವರ ದೇವ. ಅಂಥ ದೇವರ ದೇವ ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಾನ್ ಶ್ರೀಕೃಷ್ಣನ ತೋಳು ಕ್ಷಣ ಕ್ಷಣಕ್ಕೂ ದಪ್ಪವಾಗುತ್ತಾ ಕೇಶಿಯ ಕುತ್ತಿಗೆಗೆ ಹಾಕಿದ ಬಿರಟೆಯಂತಾಗಿ ರಾಕ್ಷಸನ ಉಸಿರು ನಿಂತು ಹೋಯಿತು. ಕಾಲುಗಳು ಒದರತೊಡಗಿದವು, ಶರೀರವು ಬೆವರಿನಿಂದ ಒದ್ದಾಯಿತು, ಕೇಶಿ ಕುದುರೆದ್ದು, ಕಣ್ಣುಗುಡ್ಡೆಗಳು ಹೊರಬಂದವು. ಕೇಶಿಯು ಮಲಮೂತ್ರಗಳನ್ನು ಸುರಿಸುತ್ತಾ ನೆಲದ ಮೇಲೆ ಸತ್ತು ಬಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಣಗಳನ್ನು ತೊರೆದನು. ಪಕ್ವವಾದ ಕೆಕ್ಕರಿಕೆ ಹಣ್ಣು ಬಿರಿಯುವಂತೆ ಅಂತಂದರೆ ಭಾಗವತದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಉದಾಹರಣೆ ಉಂಟು. ಯಾವ ರೀತಿ ಪಕ್ವವಾದ ಸರಿ ಹಣ್ಣಾಗಿದ ಕೆಕ್ಕರಿಕೆ ಹಣ್ಣು ಬಿರಿಯುವಂತೆ. ಎಲ್ಲ ಹಣ್ಣುಗಳಷ್ಟೇ ಸರಿ ಹಣ್ಣಾದರೆ ಏನಾಗ್ತದೆ? ಅದು ಸೀಳಾಗ್ತದೆ ಹಣ್ಣು. ಸೊ ಪಕ್ವವಾದ ಕೆಕ್ಕರಿಕೆ ಹಣ್ಣು ಬಿರಿಯುವಂತೆ, ಬಿರಿದು ಹೋದ ರಾಕ್ಷಸ ಅಂದರೆ ಎರಡು ಸೀಳಾಗಿದ್ದಾನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಬಿರಿದು ಹೋದ ರಾಕ್ಷಸನ ಬಾಯಿಂದ ಮಹಾಬಾಹುವಾದ ಶ್ರೀಕೃಷ್ಣನು ತನ್ನ ಎಡಕೈಯನ್ನು ಸೆಳೆದುಕೊಂಡ ವಾಪಸ್ಸು. ಸೊ ಇದರಿಂದ ಶ್ರೀಕೃಷ್ಣನಿಗೆ ಆಶ್ಚರ್ಯ ಉಂಟಾಗಲಿಲ್ಲ. ಹೆಚ್ಚಿನ ಪ್ರಯತ್ನವಿಲ್ಲದೆಯೇ ಶತ್ರುವಿನ ನಾಶ ಆಯಿತು. ಅಷ್ಟು ಆರಾಮದಲ್ಲಿ ಶತ್ರುವನ್ನು ನಾನು ನಾಶ ಮಾಡಿಬಿಟ್ಟೆ ಅಂತ ಆಯಿತು ಅಂತ ಹೇಳ್ತಾರೆ. ಸೊ ಹೆಚ್ಚಿನ ಪ್ರಯತ್ನವಿಲ್ಲದೆ ಶತ್ರುವಿನ ನಾಶವಾಯಿತು. ದೇವತೆಗಳಿಗೆ, ಇದು ದೇವತೆಗಳು ನೋಡ್ತಾ ಇದ್ದಾರಲ್ಲ ಅವರಿಗೆ ಆಗುವಂಥದ್ದು ಅಂತ ಹೇಳಿದ್ರೆ ಬಹಳ ಸುಲಭದಲ್ಲಿ ಭಗವಂತ ಸಂಹಾರ ಮಾಡಿಬಿಟ್ಟ ಈ ಕೇಶಿ ರೂಪದ, ಈ ಕುದುರೆ ರೂಪದ ಈ ರಾಕ್ಷಸನನ್ನು. ದೇವತೆಗಳಿಗೆ ಇದನ್ನು ಕಂಡು ಏನು ಆಶ್ಚರ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಭಗವಂತನ ಶಕ್ತಿ, ಅಚಿಂತ್ಯ ಶಕ್ತಿ. ಸೊ ಎಲ್ಲಿ ಆಶ್ಚರ್ಯ ಆಗ್ತದೆ ಅವರಿಗೆ? ಸೊ ಅವರೆಲ್ಲರೂ ಅತ್ಯಂತ ಪ್ರಸನ್ನರಾಗಿ ದೇವತೆಗಳು ಏನು ಮಾಡಿದರು? ಭಗವಂತನ ಮೇಲೆ ಹೂಮಳೆಗರೆದರು, ಅವನನ್ನು ನಾನಾ ರೀತಿಯಿಂದ ಸ್ತೋತ್ರ ಮಾಡಿದರು ಅಂತ ಬರ್ತದೆ. ಸೊ ಅಲ್ಲಿಗೆ ಇದು ಶ್ಲೋಕ ಮುಗಿಯಿತು. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ನೋಡಿಬಿಡುವ. ಸೊ ಈ ಶ್ಲೋಕಕ್ಕೆ ತತ್ ಖಾದನಾಯ ಕುಮತಿ, ಆ ಭಗವಂತನ ಕೈಯನ್ನು ಖಾದನಾಯ, ಖಾದನ ಅಂದರೆ ತಿನ್ನುವುದು, ಖಾದನಾಯ ಅಂದರೆ ತಿನ್ನಲಿಕ್ಕೋಸ್ಕರ, ಖಾದನಾಯ ದುರ್ಬುದ್ಧಿ ಕುಮತಿ, ದುರ್ಬುದ್ಧಿಯ ಅಸುರ ಕುಮತಿ ಸಹ, ಆ ಅಸುರನು ಯಾವುದು ಕುದುರೆ ರೂಪದಲ್ಲಿರುವಂತಹ ಭಯಂಕರ ಈ ಅಸುರನು ಪ್ರಯಾಸಕೃತ, ಬಹಳ ಪ್ರಯಾಸ ಮಾಡಿದ್ದಾನೆ. ಅವನ ಬಾಯಿ ದಂತ, ಆಮೇಲೆ ದಶನ ಬಾಯಿ ಹಲ್ಲು, ಆಮೇಲಿಂದ ತುಟಿಗಳು ದಶನ, ಛದ ಅಂದರೆ ಪುಡಿ ಪುಡಿಯಾದವು, ಉಸಿರು ಕಟ್ಟಿತು, ವೃದ್ಧವಾಯು, ಶರೀರ ಎರಡು ಹೋಳಾಗಿ, ದೀರ್ಣ ಎರಡು ಹೋಳಾಗಿ ಸೀಳಿ, ಮೃತಃ ಪಪಾತ ಸತ್ತು ಬಿದ್ದ. ಆಮೇಲಿಂದ ನೋಡ್ತಾ ಇದ್ದಾರೆ ಆಕಾಶದಲ್ಲಿ ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯ ಮೊದಲಾದ ಪ್ರಮುಖ ಎಲ್ಲ ಸುರರು ಕೃಷ್ಣನನ್ನು ಆಕಾಶದಲ್ಲಿ ನಿಂತು ಸ್ತುತಿಸುತ್ತಾ ಹೂಮಳೆಗರೆದರು. ಎರಡು ಹೋಳಾಗಿ ಸೀಳಿಬಿದ್ದ ಈ ಕೇಶಿ ಕುದುರೆ ರೂಪದ ರಾಕ್ಷಸನ ದೇಹದ ಒಂದೊಂದು ಭಾಗದಲ್ಲಿಯೂ ಒಂದು ಕಿವಿ, ಒಂದು ಕಣ್ಣು, ಅರ್ಧ ಮೂಗು, ಎರಡು ಕಾಲು, ಅರ್ಧ ಬೆನ್ನು, ಅರ್ಧ ಬಾಲುಗಳು ಇದ್ದುವು ಎಂಬ ಚಿತ್ರವನ್ನು ವಿಷ್ಣು ಪುರಾಣ ನೀಡಿದೆ ಅಂತ ಹೇಳಿದರೆ ಬಹಳ ಭಯಾನಕರಾದ ಈ ಅಸುರ, ಈ ಕುದುರೆ ರೂಪದಲ್ಲಿರುವಂತಹ ರಾಕ್ಷಸ. ಸೊ ಎರಡು ಹೋಳಾಗಿ ಬಿತ್ತು, ಎರಡು ಸೀಳಾಗಿತ್ತು ಅವನ ದೇಹ ಅಂತ ಹೇಳುವಾಗ ನಮಗೆ ಯಾರ್ದು ನೆನಪಾಗ್ತದೆ ಅಂತ ಹೇಳಿದರೆ ಭೀಮ ಜರಾಸಂಧನನ್ನು ಕೊಂದಾಗ ಕೂಡ ಆ ಜರಾಸಂಧ ಎರಡು ಸೀಳಾಗಿ ಬಿದ್ದ ಅನ್ನುವಂಥದ್ದು ನೆನಪಾಗ್ತದೆ ಅಂತ ಅಲ್ಲಿಗೆ ಇವತ್ತಿನದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಇವತ್ತಿನ